ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ 30 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಒಂದೊಂದೇ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮಲ್ಲಿಕಾರ್ಜುನ ಮುತ್ಯ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಠ ಮಾಡಿಕೊಂಡಿರೋ ಫೇಮಸ್ ಸ್ವಾಮಿ. ಯಾದಗಿರಿ, ಕಲಬುರಗಿ, ರಾಯಚೂರು, ವಿಜಯಪುರ ಪಕ್ಕದ ತೆಲಂಗಾಣದ 2-3 ಜಿಲ್ಲೆಗಳಲ್ಲೂ ಈ ಸ್ವಯಂ ಘೋಷಿತ ದೇವಮಾನವ ಫುಲ್ ಫೇಮಸ್ ಆಗಿದ್ದಾರೆ. ಮುತ್ಯಾನ ಅದೆಷ್ಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇವೆ. ಆದರೆ ಇದೊಂದು ವಿಡಿಯೋ ಈಗ ಮುತ್ಯಾನಿಗೆ ಕಂಟಕ ತಂದೊಡ್ಡಿದೆ. ಸೋಷಿಯಲ್ ಮೀಡಿಯಾದಿಂದಲೇ ಖ್ಯಾತಿ ಗಳಿಸಿದ್ದ ಮುತ್ಯಾನಿಗೆ ಸೋಷಿಯಲ್ ಮೀಡಿಯಾನೇ ಮುಳುವಾಗಿದೆ. ಬಾಲಕಿ ಜೊತೆ ಅನುಚಿತವಾಗಿ ವರ್ತನೆ ಮಾಡಿರೋ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದಾರೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಮುತ್ಯ ಪರಾರಿಯಾಗಿದ್ದು ಮಠದತ್ತ ಭಕ್ತರು ದೌಡಾಯಿಸ್ತಾ ಇದ್ದಾರೆ. ಏನೋ ಅಜ್ಞಾತ ಸ್ಥಳದಿಂದಲೇ ಮುತ್ಯ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದು ತಾನು ಎಲ್ಲಿಗೆ ಹೋಗಿದ್ದೇನೆ ಅನ್ನೋದನ್ನ ತಿಳಿಸಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಮುತ್ಯಾರ ಮಹಿಳಾ ಭಕ್ತರು ಮಠದ ಬಳಿ ಬಂದು ಕಣ್ಣೀರು ಹಾಕ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಮುತ್ಯ ದೇವರಿದ್ದಂತೆ, ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ, ಇದು ಸುಳ್ಳು ಕೇಸ್ ಆಗಿದ್ದು ನಮಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಮಹಿಳಾ ಭಕ್ತರು ಗಳಗಳನೆ ಕಣ್ಣೀರು ಹಾಕಿದ್ದಾರೆ. ಅಲ್ಲದೆ ಮಹಿಳಾ ಭಕ್ತರ ಪಾಲಿಗೆ ಶ್ರೀಮಠ ತವರು ಮನೆಯಾಗಿದ್ದು ಕೂಡಲೇ ಅವರ ವಿರುದ್ಧ ಹಾಕಿರುವ ಕೇಸ್ ರದ್ದು ಮಾಡಬೇಕು ಅಂತ ಮಹಿಳಾ ಭಕ್ತರು ಆಗ್ರಹಿಸಿದ್ದಾರೆ. ಮಂಟಪದಲ್ಲೇ ಮದುವೆ ಮುರಿದು ಬಿದ್ದಿರುವ ಘಟನೆ ಚಿಕ್ಕಮಗಳೂರಿನ ಶೃಂಗೇರಿ ಈಡಿಗ ಸಮುದಾಯದ ಭವನದಲ್ಲಿ ನಡೆದಿದೆ. 41 ವರ್ಷದ ದೀಕ್ಷಿತ್ ಹೆಗಡೆಗೆ 29 ವರ್ಷದ ಮಹಿಳೆ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಆದರೆ ಹುಡುಗ ತನ್ನ ಮೇಲಿನ ಪೊಲೀಸ್ ಕೇಸ್ ಮುಚ್ಚಿಟ್ಟಿದ್ದಾನೆ, ವಯಸ್ಸು ಸುಳ್ಳು ಹೇಳಿದ್ದಾನೆ. ಅಲ್ಲದೆ ಅವನ ತಾಯಿಗೆ ಆರೋಗ್ಯ ಸರಿಯಿಲ್ಲ, ಹೀಗೆ ಎಲ್ಲವನ್ನು ಮುಚ್ಚಿಟ್ಟು ಮದುವೆ ಮಾಡ್ಕೋತೀನಿ ಅಂತ ಬಂದಿದ್ದಾನೆ. ಏನಾದರೂ ಕೇಳಿದರೆ ಮೊದಲು ಮದುವೆ ಆಗಲಿ ಅಂತ ಹೇಳ್ತಿದ್ದಾನೆ. ಹೀಗಾಗಿ ಮದುವೆ ಬೇಡ ಅಂತ ಮಹಿಳೆ ಮಂಟಪದಿಂದಲೇ ಎದ್ದು ಹೋಗಿದ್ದಾರೆ. ಅಂದ ಹಾಗೆ ಆಕೆಗೂ ಇದು 2ನೇ ಮದುವೆ ಆಗಿದ್ದು 9 ವರ್ಷದ ಮಗನಿದ್ದಾನೆ. ಹುಡುಗನ ಬಗ್ಗೆ ಹುಡುಗಿಗೆ ಅಪರಿಚಿತರು 5 ಪುಟಗಳ ಕಂಪ್ಲೇಂಟ್ ಬರೆದಿದ್ದಾರೆ ಎನ್ನಲಾಗ್ತಿದೆ. ಮದುವೆ ಮಂಟಪಕ್ಕೆ ಬಂದ ಪೊಲೀಸರು ಯುವತಿಯ ಮನವೊಲಿಸೋಕೆ ಯತ್ನಿಸಿದ್ರು, ಆದರೆ ಆಕೆ ಯಾರ ಮಾತನ್ನು ಕೇಳಿಲ್ಲ. ಸದ್ಯ ಈ ಸಂಬಂಧ ಶೃಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರೀತಿಸಿ ಕಳ್ಳಾಟ ಆಡ್ತಿದ್ದ ಶಿಕ್ಷಕನಿಗೆ ಗ್ರಾಮಸ್ಥರೇ ಮದುವೆ ಮಾಡಿಸಿದ ಘಟನೆ ಚಿತ್ರದುರ್ಗ ತಾಲೂಕು ಭರಮಸಾಗರ ಗ್ರಾಮದಲ್ಲಿ ನಡೆದಿದೆ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನಾಗಿರುವ ಹರೀಶ್ ನಾಯಕ್ 10 ವರ್ಷಗಳಿಂದ ಕಾವ್ಯ ಅನ್ನೋರನ್ನ ಪ್ರೀತಿಸಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ. ಈಗ ಬೇರೆ ಹುಡುಗಿ ಜೊತೆ ಮದುವೆಗೆ ಪ್ಲಾನ್ ಮಾಡಿದ್ದ ಹರೀಶ್ ಪ್ರೀತಿಸಿದ ಹುಡುಗಿ ಬೇಡ ಎಂದು ಕಳ್ಳಾಟ ಆಡ್ತಾ ಇದ್ದ. ಯುವತಿಯ ಪೋಷಕರು ಹಾಗೂ ಗ್ರಾಮಸ್ಥರು ಪ್ರೀತಿಸಿದ ಹುಡುಗಿಯ ಜೊತೆಗೆ ಶಿಕ್ಷಕ ಹರೀಶ್ಗೆ ಮದುವೆ ಮಾಡಿಸಿದ್ದಾರೆ. ಆಸ್ತಿ ವಿವಾದಕ್ಕೆ ಚಿಕ್ಕಮ್ಮ ಮತ್ತು ಸಂಬಂಧಿಕರ ನಡುವೆ ಫಿಲ್ಮಿ ಸ್ಟೈಲ್ನಲ್ಲಿ ಗಲಾಟೆ ನಡೆದಿರುವ ಘಟನೆ ಹಾಸನದ ಸಂಕೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮನೆಯ ಮಾಲೀಕಳಾದ ಮಹಿಳೆ ಕಷ್ಟಪಟ್ಟು ಮನೆಯನ್ನ ಕಟ್ಟಿದ್ದೇನೆ ಅಂತ ಹೇಳಿದ್ರೆ ಸಂಬಂಧಿ ಇದು ನನ್ನ ಆಸ್ತಿ, ನೀನ್ಯಾಕೆ ಬಂದೆ ಅಂತ ವಾದಿಸಿದ್ದಾರೆ. ಇದರಿಂದ ಕೋಪಗೊಂಡ ಸಂಬಂಧಿಕರು ಮನೆಯ ಮೇಲೆ ಕಲ್ಲು ಎತ್ತಿ ಹಾಕಿದ್ದಾರೆ. ಇನ್ನು ಸಂಬಂಧಿ ಮಹಿಳೆಯನ್ನ ಮನೆಯ ಮೇಲಿಂದ ತಳ್ಳಿದ್ದಾನೆ. ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಗಳಿಬ್ಬರು ನಡು ರಸ್ತೆಯಲ್ಲೇ ಹೊಡೆದಾಡಿಕೊಂಡಿರುವ ಘಟನೆ ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿ ನಡೆದಿದೆ. ಕಲ್ಲಿನಿಂದ ಇಬ್ಬರು ಪರಸ್ಪರ ಹೊಡೆದಾಡಿಕೊಂಡಿದ್ದು ತಲೆಯಲ್ಲಿ ರಕ್ತ ಸೋರ್ತಾ ಇದ್ರೂ ಬೀಳದೆ ಹೊಡೆದಾಡಿಕೊಂಡಿದ್ದಾರೆ. ಹೊಡೆದಾಟದ ವಿಡಿಯೋ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಮಂಗಳೂರು ಉತ್ತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವಿದ್ಯಾರ್ಥಿಗಳಿಗೆ ಗಾಂಜಾ ಡ್ರಗ್ಸ್ ವಿತರಣೆ ಖಂಡಿಸಿ ಎಬಿವಿಪಿ ಕಾರ್ಯಕರ್ತರು ರೊಚ್ಚಿಗೆದ್ದ ಘಟನೆ ಬಳ್ಳಾರಿಯಲ್ಲಿ ನಡೆಯಿತು. ಇಲ್ಲಿನ ಪ್ರಿಫ್ಯೂಲ್ ಟ್ರೀ ಖಾಸಗಿ ಕಾಲೇಜು ಮುಂದೆ ಎಬಿವಿಪಿ ಪ್ರತಿಭಟನೆ ನಡೆಸುತ್ತಿದ್ದರು. ಈ ವೇಳೆ ಸ್ಥಳಕ್ಕೆ ಬಂದ ಪೊಲೀಸ್ ಜೊತೆ ಶುರುವಾದ ವಾಗ್ವಾದ ಕೊನೆಗೆ ದೊಡ್ಡ ಗಲಾಟೆಗೆ ಕಾರಣ ಆಯಿತು. ಶಾಲೆಗೆ ನುಗ್ಗಲು ಯತ್ನಿಸಿದ 30ಕ್ಕೂ ಹೆಚ್ಚು ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಾಠಿ ಬೀಸಿದ್ರು. ಇದರಿಂದ ಸಿಟ್ಟಾದ ಎಬಿವಿಪಿ ಕಾರ್ಯಕರ್ತರು ಕಾಲೇಜಿನ ಆವರಣಕ್ಕೆ ನುಗ್ಗಿ ಕಿಟಕಿ, ಗ್ಲಾಸ್, ಹೂಕುಂಡ ಸೇರಿ ಅನೇಕ ವಸ್ತುಗಳನ್ನು ಒಡೆದು ಹಾಕಿದ್ದಾರೆ. ಪರಿಸ್ಥಿತಿ ತಿಳಿಗೊಳಿಸಲು ಪೊಲೀಸರು ಎಬಿವಿಪಿ ಸದಸ್ಯರನ್ನ ವಶಕ್ಕೆ ಪಡೆದರು. ಇನ್ನು ಸ್ಥಳಕ್ಕೆ ಬಂದ ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಘಟನೆ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ನಡು ಬೀದಿಯಲ್ಲೇ ಸರ್ಕಾರಿ ದಾಖಲೆಗಳನ್ನು ಅಧಿಕಾರಿ ಸುಟ್ಟು ಹಾಕಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ನಡೆದಿದೆ. ದೇವನಹಳ್ಳಿ ಬೆಸ್ಕಾಂ ಇಲಾಖೆ ಎಇಇ ಲಕ್ಷ್ಮೀಕಾಂತ್ ಗಂಗಾ ಕಲ್ಯಾಣ ಭಾಗ್ಯಜ್ಯೋತಿ ಯೋಜನೆಗಳಿಗೆ ಗೆಜೆಟೆಡ್ ಅಧಿಕಾರಿಗಳು ಸಹಿ ಮಾಡಿರುವ ಪತ್ರಗಳಿಗೆ ಬೆಂಕಿ ಹಾಕಿದ್ದಾರೆ. ಅಂದಹಾಗೆ ಇದು ಅಕ್ರಮವಾಗಿರುವ ಹೊಸ ದಾಖಲೆಗಳಂತೆ ಸರ್ಕಾರದ ರೂಲ್ಸ್ ಗಾಳಿಗೆ ತೂರಿ ಕಡತಗಳಿಗೆ ಬೆಂಕಿ ಹಚ್ಚಿರುವುದಕ್ಕೆ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ.
ರಾಯಚೂರು ಜಿಲ್ಲೆ ಸಿಂಧನೂರಿನ ಖಾಸಗಿ ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇರುವ ವಿದ್ಯಾರ್ಥಿಯ ಕೂದಲನ್ನ ಶಿಕ್ಷಕರು ಅರೆ-ಬರೆ ಕತ್ತರಿಸಿ ಅವಮಾನಿಸಿದ್ದಾರೆ. ಘಟನೆಗೂ 2 ದಿನ ಮುನ್ನ ಪೋಷಕರು ಸಲೂನ್ನಲ್ಲಿ ಟ್ರಿಮ್ ಮಾಡಿಸಿದ್ರು. ಆದರೆ ಕೂದಲು ಹೆಚ್ಚಿವೆ ಅಂತ ಶಿಕ್ಷಕರು ವಾರ್ನ್ ಮಾಡಿದ್ರು. ಪ್ರೇಯರ್ ಬಳಿಕ ವಿಶಾಲಾಕ್ಷಿ ಎಂಬ ಶಿಕ್ಷಕಿ ಹೊರಹಾಕಿದ್ದು, ಪೇಟಿ ಶಿಕ್ಷಕಿ ಸ್ವಾತಿ ಕೂದಲು ಕತ್ತರಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಪೋಷಕರು ಆಡಳಿತ ಮಂಡಳಿಯನ್ನ ಪ್ರಶ್ನಿಸಿದಾಗ ಅವರು ಕ್ಯಾರೆ ಅಂದಿಲ್ಲ. ಇದರಿಂದ ಪೋಷಕರು ಸಿಂಧನೂರು ಪೊಲೀಸರು ಮತ್ತು ಬಿಇಒಗೆ ದೂರು ಕೊಟ್ಟಿದ್ದಾರೆ. ಅತ್ಯಾಚಾರ ಪ್ರಕರಣ ಸಂಬಂಧ ಬಂಧಿತ 5 ಆರೋಪಿಗಳನ್ನು ಪೊಲೀಸ್ನವರು ಕಸ್ಟಡಿಗೆ ನೀಡಲಾಗಿದೆ. ಸಾಕಷ್ಟು ವಿಚಾರಣೆ ಬಾಕಿ ಇರುವ ಹಿನ್ನೆಲೆ ಬೆಂಗಳೂರು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಈ ಆದೇಶ ನೀಡಿದೆ. ಈಗಾಗಲೇ ಹಲವು ಸಾಕ್ಷ್ಯಗಳನ್ನು ಕಲೆ ಹಾಕಿರುವ ಅಮೃತಹಳ್ಳಿ ಪೊಲೀಸರು ಸುಲಿಗೆ ಹಾಗೂ ಅತ್ಯಾಚಾರ 2 ಆಯಾಮದಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಬಿಲ್ಲಾದ ಸಂಪೂರ್ಣ ಸಿಸಿಟಿವಿ ಡಿವಿಆರ್ ವಶಕ್ಕೆ ಪಡೆದಿದ್ದು ಮೊಬೈಲ್ ಫೋನ್ಗಳನ್ನು ಸೀಸ್ ಮಾಡಿ ರಿಟ್ರೀವ್ ಕಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಬೀದಿ ನಾಯಿ ಅಟ್ಟಹಾಸ ಮೆರೆದಿದೆ. ಕಾಳೆನ ಅಗ್ರಹಾರದ ಎಂಎಲ್ಎ ಲೇಔಟ್ನ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ತಾಯಿ ಮಗುವಿನ ಮೇಲೆ ನಾಯಿ ಭೀಕರ ದಾಳಿ ನಡೆಸಿದೆ. ಅದೃಷ್ಟವಶಾತ್ ತಾಯಿ ಮಗುವನ್ನ ತಕ್ಷಣ ರಕ್ಷಣೆ ಮಾಡಿಕೊಂಡಿದ್ದಾರೆ. ಬೀದಿ ನಾಯಿಯ ಭೀಕರ ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮಗಳು ಬಗೆದಷ್ಟು ಬಯಲಾಗ್ತಿದೆ. ಜೈಲು ಅಧಿಕಾರಿಗಳ ಶೋಧ ವೇಳೆ ಹಲವು ಬ್ಯಾರಕ್ಗಳಲ್ಲಿ ಅಕ್ರಮ ವಸ್ತುಗಳು ಪತ್ತೆಯಾಗಿದೆ. ಬಟ್ಟೆಗಳು, ಬೆಡ್ಶೀಟ್, ದಿಂಬು, ಸ್ಟವ್, ದಿನಸಿ ಸೇರಿದಂತೆ ಅಕ್ರಮವಾಗಿ ಬಳಸ್ತಾ ಇದ್ದ ರಾಶಿ ವಸ್ತುಗಳು ಸಿಕ್ಕಿವೆ. ಇವುಗಳನ್ನು ಜೈಲಿನ ಸಿಬ್ಬಂದಿ ಟ್ರ್ಯಾಕ್ಟರ್ ಮೂಲಕ ತೆರವು ಮಾಡಿಸಿದ್ದಾರೆ. ಈ ಮೂಲಕ ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮಗಳಿಗೆ ಬಹುತೇಕ ಬ್ರೇಕ್ ಬಿದ್ದಂತಾಗಿದೆ. ಐಪಿಎಸ್ ಅಧಿಕಾರಿ ಅಂಶು ಕುಮಾರ್ ಎಂಟ್ರಿ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿರಂತರ ದಾಳಿಯಾಗಿತ್ತು. ಕಲಬುರಗಿ ನಗರದ ಜಿಆರ್ ನಗರದಲ್ಲಿ ಕಳ್ಳತನ ಮಾಡಲು ಬಂದಿದ್ದ 2 ಮಹಿಳೆಯರನ್ನ ಸ್ಥಳೀಯರು ಕಟ್ಟಿ ಹಾಕಿ ಥಳಿಸಿದ್ದಾರೆ. ಶೀತಲ್ ಕಾಂಬಳೆ ಮತ್ತು ದೀಪಾಬಾಯಿ ಎಂಬ ಮಹಿಳೆಯರು ಕಳ್ಳತನ ಮಾಡ್ತಾ ಇದ್ದಾಗ ಸಿಕ್ಕಿ ಬಿದ್ದಿದ್ದಾರೆ. ಪೊಲೀಸ್ನವರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಇಬ್ಬರನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಘಟನೆ ಸಂಬಂಧ ಆರ್ಜೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಸ್ತೆ ಮಧ್ಯೆಯೇ ಸರ್ಕಾರಿ ಬಸ್ ಕೆಟ್ಟು ನಿಂತ ಘಟನೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ನಡೆದಿದೆ. ಎತ್ತ ತಿರುವಿದರೂ ಬಸ್ ಸ್ಟಾರ್ಟ್ ಆಗದ್ದಕ್ಕೆ ಚಾಲಕ ಕೂಡ ಸುಸ್ತಾದ್ರು. ಕೆಟ್ಟ ನಿಂತ ಬಸ್ನಿಂದ ಪ್ರಯಾಣಿಕರು ಪರದಾಡಿದ್ರು. ಕೆಲಸ ಇದೆ, ಇನ್ನೂ ಇಲ್ಲೇ ಇದ್ದೀವಿ ಅಂತ ವೃದ್ಧ ಅಜ್ಜಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರಸ್ತೆ ಮಧ್ಯೆ ಬಸ್ ನಿಂತಿದ್ರಿಂದ ಕೆಲ ಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಶೃಂಗೇರಿಯ ಹೊಸತೋಟ ಗ್ರಾಮದ ಐತಿಹಾಸಿಕ ಕನ್ಯಾಕುಮಾರಿ ದೇವಸ್ಥಾನಕ್ಕೆ ಚೋರರು ಕನ್ನ ಹಾಕಿದ್ದಾರೆ. ಬೀಗ ಮುರಿದು ದೇವಿಯ ಅಲಂಕಾರಕ್ಕೆ ಬಳಕೆ ಮಾಡ್ತಾ ಇದ್ದ ಬೆಳ್ಳಿಯ ಮುಖವಾಡವನ್ನ ಕದ್ದೊಯ್ದಿದ್ದಾರೆ. ಇನ್ನು ಎಂದಿನಂತೆ ದೇವಾಲಯಕ್ಕೆ ಅರ್ಚಕ ಪೂಜೆಗೆಂದು ಬಂದ ವೇಳೆ ದೇವಾಲಯದ ಬೀಗ ಮುರಿದಿರುವುದು ಬೆಳಕಿಗೆ ಬಂದಿದೆ. ನಂತರ ಪರಿಶೀಲಿಸಿದಾಗ ಬೆಳ್ಳಿಯ ಮುಖವಾಡದ ಜೊತೆಗೆ ಹಣವನ್ನೂ ದೋಚಿದ್ದಾರೆ. ಸದ್ಯ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಕಳ್ಳರಿಗಾಗಿ ತೀವ್ರ ಶೋಧ ನಡೆಸಲಾಗ್ತಾ ಇದೆ. ಗಣಪತಿ ಮೇಲೆ ಕಲ್ಲೆಸೆದ ಮಂಡ್ಯದಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗಿದೆ. ಮಸೀದಿಯ ಧ್ವನಿವರ್ಧಕ ವಿರುದ್ಧ ಸಿಡಿದೆದ್ದ ನಾಗಮಂಗಲ ಜನ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಪಟ್ಟಣದ ಜಾಮಿಯಾ ಮಸೀದಿಯ ಶಬ್ದಕ್ಕೆ ಕುಂಬಾರ ಬೀದಿ, ಬಣಜಿಗರ ಬೀದಿ, ಆಚಾರ ಬೀದಿ, ಪಡುವಲ ಪಟ್ಟಣ ರಸ್ತೆ ನಿವಾಸಿಗಳು ಹೈರಾಣಾಗಿದ್ದಾರೆ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಹೀಗೆ 4-5 ಬಾರಿ ಹೆಚ್ಚು ಸೌಂಡ್ ಬರ್ತಾ ಇದ್ದು ಮಕ್ಕಳು, ವಯಸ್ಸಾದವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಉತ್ಸವಕ್ಕೆ ಕೊನೆಗೂ ದಿನಾಂಕ ಫಿಕ್ಸ್ ಆಗಿದೆ. ಏಪ್ರಿಲ್ 1ರಂದು ಕರಗ ಉತ್ಸವ ನಡೆಸಲು ಮುಜರಾಯಿ ಇಲಾಖೆ ಧರ್ಮರಾಯ ಸ್ವಾಮಿ ದೇವಾಲಯದ ನೂತನ ವ್ಯವಸ್ಥಾಪನಾ ಸಮಿತಿ ಸಭೆಯಲ್ಲಿ ನಿರ್ಧರಿಸಿದೆ. 11 ದಿನಗಳ ಕಾಲ ನಡೆಯುವ ಕರಗ ಅದ್ದೂರಿ ಉತ್ಸವಕ್ಕೆ ಮಾರ್ಚ್ 24ರಂದು ಧ್ವಜಾರೋಹಣದ ಮೂಲಕ ಚಾಲನೆ ನೀಡಲಾಗುತ್ತದೆ. ಕಳೆದ ವರ್ಷ 15ನೇ ಬಾರಿ ಯಶಸ್ವಿಯಾಗಿ ಕರಗ ಹೊತ್ತಿದ್ದ ಜ್ಞಾನೇಂದ್ರ ಸ್ವಾಮಿ ಈ ಸಲ 16ನೇ ಬಾರಿಗೆ ಕರಗ ಹೊರಲಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿ ಕ್ವಿಂಟಾಲ್ ತೊಗರಿಗೆ ಬೆಂಬಲ ಬೆಲೆ ಸೇರಿ 13,000 ದರ ನಿಗದಿ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿ ಟನ್ ಕಬ್ಬಿಗೆ 13,500 ರೂಪಾಯಿ ದರ ನೀಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ನೀರಾವರಿ ಬೆಳೆಗಳಿಗೆ 12 ಗಂಟೆ 3 ಫೇಸ್ ವಿದ್ಯುತ್ ನೀಡಬೇಕು ಅಂತ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕುಶನ್ ಅಂಗಡಿ ದಗದಗ ಹೊತ್ತಿ ಉರಿದ ಘಟನೆ ಹುಬ್ಬಳ್ಳಿಯ ನೆಹರು ಮೈದಾನದ ಬಳಿ ನಡೆದಿದೆ. ದಿಢೀರಾಗಿ ಹೆಚ್ಚಾದ ಬೆಂಕಿ ಇಡೀ ಅಂಗಡಿಯನ್ನ ಆಹುತಿ ಪಡೆದಿದೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಶಹರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ತನಿಖೆ ನಡೆಸಿದ್ದಾರೆ.
ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಮುಖ್ಯ ದ್ವಾರದ ಎದುರು ಜಿಲೆಟಿನ್ ಕಡ್ಡಿಗಳು ಮದ್ದುಗಳು ಪತ್ತೆಯಾಗಿದೆ. ಬೆಳಗ್ಗೆ ಗಣಿಯೊಳಗೆ ಕೆಲಸಕ್ಕೆ ಹೋಗುತ್ತಿದ್ದ ಕಾರ್ಮಿಕರು ಇದನ್ನ ನೋಡಿ ಆತಂಕಗೊಂಡು ಕೂಡಲೇ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ತಕ್ಷಣ ಸ್ಥಳಕ್ಕೆ ಬಂದ ಹಟ್ಟಿ ಚಿನ್ನದ ಗಣಿ ಅಧಿಕಾರಿಗಳು ಹಟ್ಟಿ ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ನೈಜೀರಿಯಾ ಪ್ರಜೆಯ ಡ್ರಗ್ ಡೀಲಿಂಗ್ಗೆ ಸಾಥ್ ಕೊಡುತ್ತಿದ್ದ ಲೇಡಿಯನ್ನ ಬೆಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬಾಗಲೂರು ಠಾಣಾ ವ್ಯಾಪ್ತಿಯ ಬಾಡಿಗೆ ಮನೆಯೊಂದರಲ್ಲಿ ವಾಸವಿದ್ದ ಸುಭಾಷಿಣಿ ಬಂಧಿತ ಆರೋಪಿತೆ. ನೈಜೀರಿಯಾದಿಂದ ಡ್ರಗ್ ತರಿಸಿದ್ದ ವಿದೇಶಿ ಪ್ರಜೆ ಸುಭಾಷಿಣಿ ಮನೆಯಲ್ಲಿ ಶೇಖರಿಸುತ್ತಿದ್ದ. ಆತ ಸೂಚಿಸಿದ್ದ ವಿಳಾಸ ಕಸ್ಟಮರ್ಗಳಿಗೆ ಸುಭಾಷಿಣಿ ಡ್ರಗ್ ತಲುಪಿಸ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಸಿಸಿಬಿ ಪೊಲೀಸರು ಆಕೆಯನ್ನ ಬಂಧಿಸಿ 2 ಕೋಟಿ ಮೌಲ್ಯದ 300 ಎಕ್ಸಿಟೇಸಿ ವಶಕ್ಕೆ ಪಡೆದಿದ್ದಾರೆ. ಪರಾರಿಯಾಗಿರುವ ವಿದೇಶಿ ಡ್ರಗ್ ಪೆಡ್ಲರ್ಗೂ ಬಲೆ ಬೀಸಿದ್ದಾರೆ. ಸಂಬಂಧಿಕರ ಅಂತ್ಯಕ್ರಿಯೆಗೆ ಬೈಕ್ನಲ್ಲಿ ಹೋಗುತ್ತಿದ್ದ ದಂಪತಿ ಅಪಘಾತದಲ್ಲಿ ಸಾವನ್ನಪ್ಪಿರುವ ಘಟನೆ ಮೈಸೂರು ಜಿಲ್ಲೆಯ ಕೆಆರ್ ತಾಲೂಕಿನ ಕಗ್ಗರೆ ಬಳಿ ನಡೆದಿದೆ. ಹಾಸನದಲ್ಲಿ ಸಂಬಂಧಿಕರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ದಂಪತಿ ಬೈಕ್ನಲ್ಲಿ ಹೋಗ್ತಾ ಇದ್ರು. ಈ ವೇಳೆ ಬೈಕ್ಗೆ ಕಾರು ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ವೀರನಹಳ್ಳಿ ಗ್ರಾಮದ ನಂಜುಂಡ ಸೋಮಾಚಾರ್ ಮತ್ತು ಅವರ ಪತ್ನಿ ನೇತ್ರಾವತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೆಲಮಂಗಲಕ್ಕೆ ನಗರಕ್ಕೆ ಸರಬರಾಜು ಆಗ್ತಿರುವ ಕುಡಿಯುವ ನೀರು ಘಟಕ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಶುದ್ಧವಾಗಿದೆ. ಈ ನೀರು ಕುಡಿಯೋದ್ರಿಂದ ಅನಾರೋಗ್ಯ ಸೃಷ್ಟಿಯಾಗ್ತಿದ್ದು ನಗರಸಭೆ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂತಹ ನೀರು ನಗರದ ಜನತೆಗೆ ಬಹಳ ಡೇಂಜರ್ ಅಂತ ತಾಲೂಕು ಆರೋಗ್ಯಾಧಿಕಾರಿ ಕೂಡ ಹೇಳಿದ್ದು ಮೇಲಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸುವ ಭರವಸೆ ನೀಡಿದ್ದಾರೆ. ಬೆಂಗಳೂರಿನ ಉದ್ಯಮಿ ಮನೆ ಹಾಗೂ ಫ್ಯಾಕ್ಟರಿ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮುಂದುವರೆದಿದೆ. ಕೋಟಿ ತೆರಿಗೆ ವಂಚನೆ ಆರೋಪದ ಮೇಲೆ ಪೀಣ್ಯ ಇಂಡಸ್ಟ್ರೀಸ್ನಲ್ಲಿರುವ ಫ್ಲೈವುಡ್ ಫ್ಯಾಕ್ಟರಿ ಮೇಲೆ 100ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. 2ನೇ ದಿನವಾದ ಇವತ್ತು ದಾಳಿ ವೇಳೆ ಕೋಟ್ಯಾಂತರ ನಗದು, ಚಿನ್ನಾಭರಣ, ಕಾಸ್ಟ್ಲಿ ವಾಚ್ಗಳು ಪತ್ತೆಯಾಗಿವೆ. ಅಲ್ಲದೆ ಹಲವು ಪ್ರಮುಖ ದಾಖಲೆಗಳು ಕೂಡ ಸಿಕ್ಕಿದ್ದು ಪರಿಶೀಲನೆ ನಡೆಸಲಾಗ್ತಾ ಇದೆ. ಸರ್ಕಾರ ಉದ್ಯೋಗ ಭಾಗ್ಯ ನೀಡಲಿ ಅಂತ ಉದ್ಯೋಗಾರ್ಥಿಗಳು ಕಳೆದ ತಿಂಗಳು ಮಂತ್ರಾಲಯಕ್ಕೆ ಹೋಗಿ ಬೇಡಿಕೆ ಇಟ್ಟಿದ್ರು. ರಾಯರ ಅನುಗ್ರಹದಿಂದ ಸರ್ಕಾರಕ್ಕೆ ಬುದ್ಧಿ ಬಂದು ನೇಮಕ ಆಗಲಿ ಅಂತ ಬೇಡಿಕೊಂಡು ಬಂದಿದ್ರು. ಇದೀಗ ಸರ್ಕಾರ ಖಾಲಿ ಹುದ್ದೆಗಳ ನೇಮಕಾತಿಗೆ ಅಸ್ತು ಎಂದಿರುವುದರಿಂದ ಧಾರವಾಡದ ರಾಯರ ಮಠದಲ್ಲಿ ವಿದ್ಯಾರ್ಥಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪೂಜೆ ಸಲ್ಲಿಸಿ ಬಾಕಿ ಇರುವ ಎಲ್ಲ ನೇಮಕಾತಿ ಪೂರ್ಣ ಮಾಡುವಂತೆ ಭಕ್ತಿಯ ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಗೋವಿಂದ ಕಾರಜೋಳ ವಾಗ್ದಾಳಿ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಕಾರಜೋಳ, ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಹೇಳ್ತಾರೆ. ಅವರು ಅಹಿಂದ ನಾಯಕ ಅಲ್ಲ, ವಿಶ್ವಾಸ ದ್ರೋಹಿಗಳು. ನಿಮ್ಮ ಕಪಟ ನಾಟಕ ಜನ ನಂಬಲ್ಲ. ಈ ನಾಟಕದ ಹಿಂದೆ ಸರ್ಕಾರದ ದಿವಾಳಿತನ ಅಡಗಿದೆ ಅಂತ ಕಿಡಿಕಾರಿದ್ದಾರೆ. ಶಾಸಕ ಸುಬ್ಬಾರೆಡ್ಡಿಗೆ ಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಬ್ಬಾರೆಡ್ಡಿ ಒಬ್ಬ ಜನಪ್ರಿಯ ಶಾಸಕ, 3 ಬಾರಿ ಸತತವಾಗಿ ಬಾಗೇಪಲ್ಲಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಅವರಿಗೆ ರಿಲೀಫ್ ಸಿಕ್ಕಿರುವುದು ಸಂತೋಷ ತಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ತೀರ್ಪು ಸುಬ್ಬಾರೆಡ್ಡಿ ಪರವಾಗಿ ಬರುತ್ತೆ ಎಂಬ ವಿಶ್ವಾಸ ಇದೆ ಅಂದರು. ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಸುಬ್ಬಾರೆಡ್ಡಿ 20,000 ಮತಗಳಿಂದ ಗೆದ್ದು ಜನರ ವಿಶ್ವಾಸ ಗಳಿಸಿದ್ರು. ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವ ವಿಚಾರ ಕೇಳಿ ಬಹಳ ಸಂತೋಷ ಆಗಿದೆ. ಸುಪ್ರೀಂ ಕೋರ್ಟ್ ಮುಂದಿನ ದಿನಗಳಲ್ಲಿ ಸುಬ್ಬಾರೆಡ್ಡಿಗೆ ಗುಡ್ ನ್ಯೂಸ್ ಕೊಡುವ ವಿಶ್ವಾಸ ಇದೆ ಅಂತ ಹೇಳಿದರು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ 84ನೇ ಜನ್ಮದಿನ ಕುಟುಂಬಸ್ಥರು ತಮ್ಮ ಆರಾಧ್ಯ ದೈವಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಶ್ರೀ ಹುಚ್ಚರಾಯ ಸ್ವಾಮಿಗೆ ಪೂಜೆ ಸಲ್ಲಿಸಿದರು. ಬಳಿಕ ರಾಘವೇಂದ್ರ ಸ್ವಾಮಿ ಮಠಕ್ಕೂ ಭೇಟಿ ನೀಡಿ ನಮಿಸಿದರು. ತುಮಕೂರು ನಗರದ ಟೌನ್ ಹಾಲ್ ಬಳಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ 84ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಶ್ರಮಜೀವಿ ನೌಕರರಿಗೆ ಗೌರವ ಸನ್ಮಾನ ಸಮರ್ಪಣೆ ಹಾಗೂ ಅನ್ನದಾಸೋಹ ಕಾರ್ಯ ನಡೆಸಲಾಯಿತು. ಯಡಿಯೂರಪ್ಪ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೀದಿ ಬದಿ ವ್ಯಾಪಾರಿಗಳು, ಸಂಘಟನೆ ಪದಾಧಿಕಾರಿಗಳು, ಆಟೋ ಚಾಲಕರು ಸೇರಿದಂತೆ ಶ್ರಮಜೀವಿ ನೌಕರರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಅಂಬಿಕಾ ಬಿಎಸ್ವೈ ಅವರ ಸಾಧನೆ ಹಾಗೂ ಪಕ್ಷಕ್ಕೆ ದುಡಿದ ಬಗ್ಗೆ ಸ್ಮರಿಸಿದ್ರು. ಶಾಸಕ ಜ್ಯೋತಿ ಗಣೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಇದ್ದರು. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ.
ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.